ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ನೋಡ್ರಿ, ನಾವು ದೇವಸ್ಥಾನಕ್ಕೆ ಬಂದೀವ್ರಿ. ಇದು ಕಾಟೇರಮ್ಮ ತಾಯಿ ದೇವಸ್ಥಾನ. ಇದು ಬಂದು ಹೊಸಕೋಟೆ ಹತ್ರ ಇರೋ ಕಂಬಳಿಪುರ ಅಂತೇಳಿ ಆ ದೇವಸ್ಥಾನಕ್ಕೆ ಬಂದೀವಿ ನೋಡಿ. ಇದು ತುಂಬಾ ಫೇಮಸ್ ದೇವರು. ನಾನು ಒಂದು ಸತಿ ಬಂದಿದ್ದೀನಿ ಮುಂಚೆ. ಇವತ್ತು ಊರಿಂದ ನಮ್ಮ ಅಕ್ಕ ಅವರೆಲ್ಲರೂ ಬಂದಿದ್ದರು, ಅದಕ್ಕೆ ಅವ್ರಿಗೆ ತೋರಿಸೋಣ ಅಂತೇಳಿ ಕರ್ಕೊಂಡು ಬಂದೀವಿ ನೋಡ್ರಿ. ಆದರೆ ಇಲ್ಲಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ಇಲ್ಲಿ ನೋಡ್ರಿ, ಮಳೆ ಬರ್ತಾ ಇದೆ ಅಂತ ಎಲ್ಲರೂ ಬಂದು ಇಲ್ಲಿ ಸೈಡಲ್ಲಿ ನಿಂತಿದ್ದಾರೆ. ಯಾವಾಗಲೂ ಇಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ, ಆದರೆ ಇವತ್ತು ಮಳೆ ಬರ್ತಾ ಇದೆ ಅಂತೇಳಿ ಅಷ್ಟೊಂದೇನು ಜನ ಇರಲಿಲ್ಲ. ಇಲ್ಲಿ ನೋಡ್ರಿ, ಎಲ್ಲ ಗಾಡಿ ನಿಂದ್ರಿಸಿದ್ದಾರೆ. ನಾವು ಅಲ್ಲಿಂದ ಇಳ್ಕೊಂಡು ಓಡ್ಕೊಂಡು ಮಳೆಯಲ್ಲಿ ನೆನೆಸ್ಕೊಂಡು ಬಂದುಬಿಟ್ಟಿದ್ದೀವಿ ನೋಡಿ. ಇವರು ನಮ್ಮ ತಂಗಿ, ನಮ್ಮ ಅಕ್ಕ ಮಗಳು ನೋಡಿ. ಮತ್ತು ಇನ್ನೊಬ್ರು ಈ ಸೈಡಲ್ಲಿರೋರು ನಮ್ಮ ಅಕ್ಕ. ಇದು ನಮ್ಮ ತಂಗಿ ಮಗಳು. ಇದು ನಮ್ಮ ಫ್ಯಾಮ್ಲಿ ನೋಡ್ರಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಎಲ್ಲರೂ ಸೇರಿ ಮಾತಾಡಿಕೊಂಡು ಸೀರೆ ಹಾಕ್ಕೊಂಡು ಬಂದಿದ್ವಿ. ಆದರೆ ಮಳೆಯಲ್ಲಿ ನೆನೆಸ್ಕೊಂಡು ಯಾಕಾದರೂ ಸೀರೆ ಉಟ್ಕೊಂಡು ಬಂದೀವಿ ಅಂತ ಹೇಳ್ತಾಯಿದ್ರು ಎಲ್ಲರೂ. ಇವಾಗ ನೋಡ್ರಿ, ಇವಾಗ ಮಳೆಯಲ್ಲಿ ನೆನೆಸ್ಕೊಂಡು ಚಳಿ ಆಗ್ತಾಯಿತ್ತು, ಅದಕ್ಕೆ ಒಂದು ಸೈಡಲ್ಲಿ ಎಲ್ಲರೂ ನಿಂತ್ಕೊಂಡಿದ್ದೀವಿ. ಮಳೆ ಮಾತ್ರ ಭಾಳ ಜೋರು ಬರ್ತಾಯಿದೆ. ನೋಡಿ, ಇಲ್ಲೆಲ್ಲ ಜನನೂ ನಿಂತ್ಕೊಂಡಿದ್ದಾರೆ ಮಳೆ ಬರ್ತಾ ಇದೆ ಅಂತಲೇ. ಇದು ನೋಡ್ರಿ, ನಮ್ಮ ಬ್ಯಾಗ್ ಬೇರೆ ತೊಗೊಂಡು ಬಂದುಬಿಟ್ಟಿದ್ದೀವಿ. ನೋಡಿ, ಎಲ್ಲನೂ ನಿಂತ್ಕೊಂಡಿದ್ದಾರೆ, ಮಳೆ ಬರ್ತಾನೇ ಇದೆ. ಮಳೆ ನಿಂತ ಮೇಲೆ ದೇವ್ರ ದರ್ಶನಕ್ಕೆ ಒಳಗಡೆ ಹೋಗ್ತೀನಿ. ಅಲ್ಲಿ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡಿ, ನಮ್ಮ ತಂಗಿ ಮಗಳು ಎಷ್ಟು ಕ್ಯೂಟ್ ಆಗಿದ್ದಾಳೆ. ಪಾಪ ಅವಳಿಗೆ ಸ್ಲೀವ್ಲೆಸ್ ಬೇರೆ ಹಾಕ್ಬಿಟ್ಟಿದ್ದು, ಚಳಿ ಬೇರೆ ಸಿಕ್ಕಾಪಟ್ಟೆ ಆಗ್ತಾಯಿತ್ತು ಅವಳಿಗೆ. ಇವಾಗ ನೋಡಿ, ಮಳೆ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಿಡೋಣ ಅಂತ ಇವಾಗ ಹೋಗ್ತಾಯಿದ್ವಿ. ಪಾಪ ನಮ್ಮ ತಂಗಿ ಮಗಳು ಮಳೆಯಲ್ಲಿ ನೆಂದು ಮುಖ ಎಲ್ಲ ಚಿಕ್ಕದಾಗ್ಬಿಟ್ಟಿತ್ತು. ಇವಾಗ ನೋಡ್ರಿ, ಇವಾಗ ಕಾಟೇರಮ್ಮ ದೇವಿ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀವಿ. ಇವರೇ ನೋಡ್ರಿ ಕಾಟೇರಮ್ಮ ತಾಯಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಇಲ್ಲಿ ಮಳೆಯಲ್ಲಿ ಫುಲ್ ಎಲ್ಲ ನೆಂದುಬಿಟ್ಟಿದ್ವಿ. ಇನ್ನೂ ಲೈಟಾಗಿ ಸ್ವಲ್ಪ ಮಳೆನೂ ಬರ್ತಾ ಇತ್ತು, ಅದಕ್ಕೆ ಅದು ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಇಲ್ಲಿ ತೆಂಗಿನಕಾಯಿನ ಹರಕೆ ಮಾಡಿಕೊಂಡು ಕಟ್ತಾರೆ ನೋಡಿ. 5 ವಾರ 9 ವಾರ ಈ ಥರ ಕೆಂಪು ಬಟ್ಟೆಯಲ್ಲಿ ಇಲ್ಲೇ ಕೊಡ್ತಾರೆ. ಆ ತೆಂಗಿನಕಾಯಿನ ತೊಗೊಂಡು ಇಲ್ಲಿ ಇಷ್ಟು ವಾರ ಅಂತೇಳಿ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಬಂದು ಏನಾದರೂ ಬೇಡ್ಕೊಂಡು ಕಟ್ಟಿ ಹೋದರೆ ಈಡೇರುತ್ತಂತ ನೋಡಿ. ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ಅಲ್ಲಿ ಒಳಗಡೆ ಫೋನ್ ಅಲೋ ಇರಲಿಲ್ಲ, ಅದಕ್ಕೆ ವಿಡಿಯೋ ಏನು ತೊಗೊಳ್ಳಿಲ್ಲ. ಇವಾಗ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ. ಇನ್ನೂ ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಜೋರಾಗೆ ಬರ್ತಾಯಿತ್ತು. ಆಲ್ರೆಡಿ ಮಳೆಯಲ್ಲಿ ನೆಂದುಬಿಟ್ಟಿದ್ದೀವಿ, ಮತ್ತು ನೆನ್ಕೊಂಡು ಹೋಗೋಕ್ಕಾಗಲ್ಲ, ಬೇಡ ಮಳೆ ನಿಂತ ಮೇಲೆ ಹೋಗೋಣ ಅಂದರು. ಅದಕ್ಕೆ ನೋಡಿರಿ, ಇಲ್ಲಿ ಸೈಡಲ್ಲಿ ನಿಂತಿದ್ದೀವಿ. ಇಲ್ಲಿ ನೋಡಿರಿ ಮಳೆ ಹೆಂಗೆ ಬರ್ತಾಯಿದೆ. ಎಲ್ಲರೂ ಹೇಳ್ತಾಯಿದ್ರು, ನಮ್ಮ ಅಕ್ಕ ಅವರು, ನಮಗೆ ದೇವಸ್ಥಾನ ನೋಡ್ದಂಗೆ ಅಂತ ಅನ್ನಿಸ್ಲೇ ಇಲ್ಲ, ಈ ಮಳೆ ಇರೋದಕ್ಕೆ ಫೋಟೋನು ತಗೊಳಕ್ಕಾಗಲೇ ಇಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಇವಾಗ ನೋಡಿರಿ, ಇನ್ನೂ ಮಳೆ ಜೋರಾಗೆ ಬರ್ತಾಯಿದೆ. ಇನ್ನು ಮನೆಗೆ ಬೇರೆ ಹೋಗಬೇಕು. ಸಿಡಿಲು ಗುಡುಗು ಎಲ್ಲ ಬರ್ತಾಯಿತ್ತು. ಮಗು ಬೇರೆ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು ನಮಗೆಲ್ಲರಿಗೂ.